ಇದು ಬಂದ್ಬಿಟ್ಟು ನ್ಯೂಲಿ ಲಾಂಚ್ ಆಗಿರೋದು ಸೋಲಾರ್ ಫ್ಲಡ್ ಲೈಟ್ ಅಂತ ಕರೀತಾರ. ಇಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು 40, 60, 100 ವ್ಯಾಟ್ ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು 2 ಪಾರ್ಟ್ ಇರುತ್ತೆ. ಜಸ್ಟ್ ನಮಗೊಂದು ಸೋಲಾರ್ ಪ್ಯಾನಲ್, ಒಂದು ಸೋಲಾರ್ ಫ್ಲಡ್ ಲೈಟ್ ಇರುತ್ತೆ ಈ ಥರ. ಸೊ ಇದು ಬಂದ್ಬಿಟ್ಟು ಯಾವ ಥರ ಇನ್ಸ್ಟಾಲ್ ಮಾಡಬೇಕು, ಹೆಂಗೆ ಮಾಡ್ಬೇಕಂತ ನಾನು ತರಿಸ್ಕೊಡ್ತೀನಿ. ಜಸ್ಟ್ ಈಗ ಇದೇನಿದೆ ಬಂದ ತಕ್ಷಣ ಇದನ್ನು ಅನ್ಬಾಕ್ಸಿಂಗ್ ಮಾಡಿ ನಾವು ಓಪನ್ ಮಾಡ್ತಿರ್ತೀವಿ. ಮಾಡಿದ ತಕ್ಷಣ ಇದರಲ್ಲಿ ಇದು ಫಿಕ್ಸಿಂಗ್ ಬ್ರ್ಯಾಕೆಟ್ ಒಂದು ಇರುತ್ತೆ, ಇದರದ್ದು ಕಿಟ್ ಇರುತ್ತೆ, ಒಂದು ರಿಮೋಟ್ ಇರುತ್ತೆ. ಜಸ್ಟ್ ಇದು ಸೋಲಾರ್ ಪ್ಯಾನಲ್. ಇದು ಸೋಲಾರ್ ಪ್ಯಾನಲ್ ಅಲ್ಯೂಮಿನಿಯಂ ಫ್ರೇಮ್ ವಿತ್ ಬಸ್ ಬಾರ್ ಜೊತೆಗೆ ಇದಿರುತ್ತೆ. ಇದು ಫೋಟೋವೋಲ್ಟಿಕ್ ಸೆಲ್ಸ್. ಇದರಲ್ಲಿ ಏನಪ್ಪ ಅಂತಂದರೆ ಬಿಸಿಲು ಬಿದ್ದ ತಕ್ಷಣವೇ ಚಾರ್ಜ್ ಮಾಡ್ಕೊಂಡು ಇದು ಲೈಟಿಗೆ ಕನೆಕ್ಟ್ ಆಗುತ್ತೆ. ಅದು ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಇದರ ಹಿಂದಗಡೆ ಜಸ್ಟ್ ನಮಗಿಲ್ಲಿ ಚಾರ್ಜಿಂಗ್ ಇಂಡಿಕೇಶನ್ 6 ವ್ಯಾಟ್ ಇದು. ಸೊ ಅಲ್ಯೂಮಿನಿಯಮ್ದು ಫ್ರೇಮು ವಿತ್ 6 ವ್ಯಾಟ್ ಸೋಲಾರ್ ಪ್ಯಾನಲ್ ಇರುತ್ತೆ. ಇದು ಬ್ರಾಕೆಟ್ ಇರುತ್ತೆ. ಇದನ್ನು ಜಸ್ಟ್ ಈ ಥರ ಕ್ಲಾಂಪ್ ಹಾಕಿ ನಾವು ಫಿಟ್ ಮಾಡ್ಕೊಂತೀವಿ. ಇದು ಬಂದ್ಬಿಟ್ಟು ರೂಫ್ ಟಾಪ್ ಮೇಲೆ ಆಗಲಿ, ಇಲ್ಲ ಗೋಟ್ ಫಾರ್ಮಿಂಗ್ ಶೆಡ್ ಇದ್ರೆ ಅಲ್ಲಿ ಆಗಲಿ ಇನ್ಸ್ಟಾಲ್ ಮಾಡಿಬಿಡ್ತೀವಿ. ಇದಕ್ಕೆ ಒಂದು 6 ಮೀಟರ್ ವೈರ್ ಇರುತ್ತೆ. ಸೊ ಒನ್ಸ್ ಇದನ್ನು ನಾವು ಹಿಂಗೆ ಓಪನ್ ಮಾಡಿದಾಗ, ಸೊ ಈ ವೈರನ್ನ ಏನು ಮಾಡ್ತೀವಿ ಅಂದರೆ ಇದು ಓಪನ್ ಮಾಡಿ ತೆಗೆದು ಬಿಡ್ತೀವಿ. ತೆಗೆದ ತಕ್ಷಣ ಸೊ ನಮಗೆ ಈ ಥರ ಎಷ್ಟು ಉದ್ದ ಬೇಕಾದ್ರೆ ಅಷ್ಟು ಉದ್ದ ಬರುತ್ತೆ. ಇಲ್ಲಿ ನೋಡಿ, ನಮಗೆ 6 ಮೀಟರ್ಸ್ ವೈರ್ ಇರುತ್ತೆ. ಸೊ ಈ ವೈರ್ ಜಸ್ಟ್ ಇದನ್ನು ಪ್ಯಾನಲ್ನ ಮೇಲೆ ಹಾಕ್ಬಿಡ್ತೀವಿ. ಈಗ ನಮ್ಮದು ಗೋಟ್ ಫಾರ್ಮಿಂಗ್ ಇರ್ಬೋದು, ಇಲ್ಲ ಒಂದು ಕುರಿ ಶೆಡ್ ಇರ್ಬೋದು, ಇಲ್ಲ ಒಂದು ಏನೋ ವೇರ್ ಹೌಸ್ ಇರ್ಬೋದು. ಸೊ ಅಲ್ಲಿ ಹಾಕ್ಬಿಡ್ತೀವಿ. ಸೊ ನೆಕ್ಸ್ಟ್ ಇದು ಸೋಲಾರ್ ಪ್ಯಾನಲ್ ಆಯಿತು. ನೆಕ್ಸ್ಟ್ ಲೈಟ್ ಯಾವ ಥರ ಕನೆಕ್ಟ್ ಮಾಡ್ಕೋಬೇಕು, ಅದು ಎಲ್ಲಿ ಬರುತ್ತೆ ಅನ್ನೋದು ತೋರಿಸ್ತೇನೆ. ಇದು ಬಂದ್ಬಿಟ್ಟು ಸೋಲಾರ್ ಫ್ಲಡ್ ಲೈಟ್ ಅಂತಾರೆ. ಸೊ ಜಸ್ಟ್ ಇದನ್ನು ಓಪನ್ ಮಾಡಿದಾಗ ಈ ಥರ ಇದಕ್ಕೊಂದು ರಿಮೋಟ್ ಇರುತ್ತೆ. ಸೊ ಈಗ ಇದನ್ನೇನಿದೆಲ್ಲ 167 LED ಲೈಟ್ಸ್ ಇರುತ್ತೆ ಇದರಲ್ಲಿ. ಇಲ್ಲಿ ನೋಡ್ಬೋದು. ಸೊ ಈ LED ಲೈಟ್ಸು ಪ್ಲಸ್ ಇಂಡಿಕೇಟರ್ ಇರುತ್ತಿಲ್ಲ. ಈಗ ಜಸ್ಟ್ ನಾನು ಇನ್ನೂ ಕನೆಕ್ಟ್ ಮಾಡಿಲ್ಲ. ಈಗ ಜಸ್ಟ್ ಸೋಲಾರ್ ಪ್ಯಾನಲ್ ಇಲ್ಲೇ ಐತೆ. ಸೊ ಇದನ್ನು ನಾವು ತೆಗೆದ ತಕ್ಷಣ ಇದ್ರ ಜೊತೆಗೆ ಇದು ಒಂದು ವೈರ್ ಕೊಟ್ಟಿರ್ತೀನಲ್ಲ, ಈ ವೈರ್ ಸಾಕೆಟ್ ಜೊತೆಗೆ ಇಲ್ಲಿ ಮೇಲ್ ಫಿಮೇಲ್ ಇರುತ್ತೆ. ಜಸ್ಟ್ ಈ ಥರ ಇದರ ಒಳಗಡೆ ನಾವು ಲಾಕ್ ಮಾಡಿದಾಗ ಹಿಂಗೆ ಪ್ರೆಸ್ ಮಾಡಿ ಈಗ ನೋಡಿ, ಜಸ್ಟ್ ನಾನು ಇನ್ಸರ್ಟ್ ಮಾಡಿ ಇದಕ್ಕೆ ಲಾಕಿಂಗ್ ಕ್ಲಿಪ್ ಇರುತ್ತೆ ಇಲ್ಲಿ. ಈಗ ಕ್ಲಿಪ್ ಹಾಕಿ ಲಾಕ್ ಮಾಡಿದ್ದೇನೆ. ಲಾಕ್ ಮಾಡಿದ ತಕ್ಷಣ ಇರ್ತಾನೆ. ರಿಮೋಟಲ್ಲಿ ನಮಗೆ 4 ಆಪ್ಷನ್ಸ್ ಇರುತ್ತೆ. ಒಂದು ಆನ್, ಒಂದು ಆಫ್. ಈಗ ಆನ್ ಮಾಡಿದ್ದೀನಿ. ಸೊ ಈಗ ಜಸ್ಟ್ ಈಗ ಒಳಗಡೆ ಇದೆ. ಸೊ ಆಫ್ ಮಾಡೋದಕ್ಕಂದ್ರೆ ಈ ಥರ ಆಫ್. ಸೊ ಇದೆಲ್ಲ ಏನಪ್ಪ ಅಂದರೆ ಫೋಟೋವೋಲ್ಟಿಕ್. ಇದು ಪ್ಯಾನಲ್ ಬಂದ್ಬಿಟ್ಟು ರೂಫ್ ಟಾಪಲ್ಲಿ ಹಾಕ್ತೀವಿ. ಇದು ಫ್ಲಡ್ ಲೈಟ್ ಬಂದು ಒಳಗಡೆ ಶೆಡ್ಡಲ್ಲಿ ಹಾಕ್ತೀವಿ. ಇದಕ್ಕೆ ಹಿಂದಗಡೆ ಬ್ರ್ಯಾಕೆಟ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ನಮಗೆ ಆನ್ ಬೇಕಾದರೆ ಆನ್ ಮಾಡ್ಕೋಬೋದು. ಈ ಥರ ಲೈಟ್ ಫೋಕಸ್ ಇರುತ್ತೆ, ಹೆವಿ ಲೈಟ್ ಇರುತ್ತೆ. ಇದು ಫ್ಲಡ್ ಲೈಟ್. ಇದರಲ್ಲಿ ನಮಗೆ ಸೆಟ್ಟಿಂಗ್ಸ್ ಇರುತ್ತೆ. ಲೈಟ್ ಜಾಸ್ತಿ ಬೇಕಾ, ಕಮ್ಮಿ ಬೇಕಾ, ಡಿಮ್ ಬೇಕಾ ಅಂದರೆ ಬ್ಯಾಟ್ರಿ ಲೈಫ್ ಇನ್ಕ್ರೀಸ್ ಆಗುತ್ತೆ. ಲೆಸ್ ಬೇಕಾ, ಜಾಸ್ತಿ ಬೇಕಂದ್ರೆ ಪವರ್ ಜಾಸ್ತಿನೇ ಮಾಡ್ಕೋಬೋದು. ಇಲ್ಲ ನನಗೆ ಆಟೋ ಮೋಡ್ ಬೇಕಂದರೆ ಈ ಕತ್ಲಾದ ತಕ್ಷಣ ಆಟೋಮೆಟಿಕ್ ಲೈಟ್ ಬೀಳುತ್ತೆ, ಬೆಳಕಾದ ತಕ್ಷಣ ಆಫ್ ಆಗಿಬಿಡ್ತದೆ. ಆಮೇಲೆ 3 hours, 6 hours, 8 hours ಅಂತ ಟೈಮ್ ಇರುತ್ತೆ ಇದರಲ್ಲಿ. ಸೊ ಯಾವ ಥರ ಬೇಕಾದ್ರೆ ಆ ಥರ ಸೆಟ್ ಮಾಡ್ಕೋಬೋದು. ಸಪೋಸ್ ನಮಗೆ ಒಂದು 3 hours ಆದಮೇಲೆ ಶಾಪ್ ಮುಂದೆ ಹಾಕಿರ್ತೀವಿ, ಆಫ್ ಮಾಡ್ಕೋಬೋದ್ರೆ ಆಫ್ ಮಾಡ್ಬೋದು. ಇಲ್ಲ ನನಗೆ ಡೈರೆಕ್ಟ್ ಆಫ್ ಮಾಡಲಿ, ಆನ್ ಆಫ್ ಆಗಲಿ, ನಾನೇ ರಿಮೋಟ್ಲಿಂದ ಮಾಡ್ತೀನಿ ಅಂದರೆ ರಿಮೋಟ್ಲಿಂದ ಮಾಡ್ಬೋದು. ಇವೆಲ್ಲ ಬಂದ್ಬಿಟ್ಟು 40 ವ್ಯಾಟಿಂದ ಹಿಡಿದು 100 ವ್ಯಾಟ್ವರೆಗೆ ಸಿಗುತ್ತೆ. ಇದು ರೇಂಜ್ ಸ್ಟಾರ್ಟ್ಸ್ ಫ್ರಮ್ ನಮಗೆ 2200 ಅಂದರೆ 3800 ರುಪೀಸ್ವರೆಗೆ ನಮ್ಮ ಹತ್ರ ಸಿಗುತ್ತೆ. ಸೊ ಏನೇ ಇದ್ದರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡೋದು 9448070730. ಸೊ ನಮ್ಮದು ಬಂದ್ಬಿಟ್ಟು ವಸುಂಧರಾ ಟ್ರೇಡರ್ಸ್.